ಸತಿ ಹಿಂಗೆ ಮಾಡಿ ನೋಡ್ತೀನಿ. ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆದರೆ ಓಕೆ, ಇಲ್ಲಾಂದರೆ ಮತ್ತು ಸ್ವಲ್ಪ ಹಾಲು ಆ್ಯಡ್ ಮಾಡ್ತೇನೆ. ಓಕೆ ಇರ್ತದೆ ಸಾಕು, ಇನ್ನೇನು ಹಾಲು ಅವಶ್ಯಕತೆ ಇಲ್ಲ. ಈಗ ನಾವು ಇದನ್ನೆಲ್ಲ ರೆಡಿ ಮಾಡೇವಲ್ಲ, ಹಾಳೆಯೋದು ಹಿಟ್ಟು, ಆಮೇಲೆ ಸೈಡಿಗೆಲ್ಲ ಎಣ್ಣೆ ಇದು ಹಿಟ್ಟೆಲ್ಲ ಹಚ್ಚಿ ರೆಡಿ ಮಾಡೇವಲ್ಲ, ಆ ಬೋಗಣಿ ಒಳಗೆ ಇದು ಬ್ಯಾಟರ್ನ ಹಾಕ್ತೇನೆ. ಸಾಕು. ಯಾವಾಗೂ ಕೇಕ್ ಕನ್ಸಿಸ್ಟೆನ್ಸಿ ಹಿಂಗೆ ಮಾಡಿದರೆ ಹಿಂಗೆ ಬೀಳ್ತಿರ್ಬೇಕು. ಇದ್ರೊಳಗೆ ಒಂದು ಸ್ವಲ್ಪ ಟುಟಿ ಫ್ರೂಟಿ ಹಾಕಾಕ್ತೇನೆ. ಅದಾವಳ ಇವು ನಡು ಬರುವಂಗೆ ಹಾಕಾಕ್ತೇನೆ. ಮತ್ತೊಂದು ಸ್ವಲ್ಪ ಫಸ್ಟಿಗೆ ಡೌನು ಆಮೇಲೆ ಮ್ಯಾಲೂ ಹಾಕ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಹಾಕ್ತೇನೆ. ಇವು ನಡು ಬಂದಾಗ ಚಲೋ ಅನ್ನಿಸ್ತಾವೆ. ನನಗಂತೂ ಇಷ್ಟ ಟುಟಿ ಫ್ರೂಟಿ ಕೇಕ್ ಒಳಗೆ. ಸೊ ಈಗ ಇದು ಬ್ಯಾಟ್ರ್ ಹಾಕಾಕ್ತೇನೆ ಇದ್ರೊಳಗೆ. ಈಗ ನೋಡ್ರಿ ಇದ್ರೊಳಗೆಲ್ಲ ಹಾಕೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ಟುಟಿ ಫ್ರೂಟಿ ಹಾಕ್ತೇನೆ. ಸ್ವಲ್ಪ ಇಲ್ಲ, ಆ್ಯಕ್ಚುಲಿ ಜಾಸ್ತಿನೇ ಹಾಕ್ತೇನೆ. ನಮ್ಮ ಮನ್ಯಾಗ ಎಲ್ಲರಿಗೂ ಟುಟಿ ಫ್ರೂಟಿ ಇಷ್ಟ. ಈ ಕೇಕು ಐಸ್ ಕ್ರೀಮ್ ಒಳಗೆಲ್ಲ ಟುಟಿ ಫ್ರೂಟಿ ಅಂತ ಭಾಳ ಖುಷಿಲಿ ತಿಂತಾರೆ ಎಲ್ಲರೂ. ಇದ್ರಾಗ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಗ್ರೀನ್ ಕಲರ್ ಅದು ಇದ್ದರೆ ಚಲೋ ಆಗ್ತಿತ್ತು. ಬಟ್ ಇವತ್ತು ಅಲ್ಲಿ ಸೂಪರ್ ಮಾರ್ಕೆಟ್ ಹೋಗಿದ್ದು ಒಂದೇ ಇತ್ತು ಕಾಂಬಿನೇಷನ್, ಆರೆಂಜ್ ರೆಡ್ದು. ಸಾಕು. ಈಗ ಇದನ್ನು ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕು. ಒಂದು ಸ್ವಲ್ಪ ಟ್ಯಾಪ್ ಮಾಡತ್ತೇನೆ. ಆಮೇಲೆ ಇದನ್ನು ಬೇಕಂದ್ರೆ ನೀವು ಕುಕ್ಕರ್ ಒಳಗೆ ಕೆಳಗೆ ಉಪ್ಪು ಹಾಕಿ ಉಸುಕು ಹಾಕಿ ಹಂಗೂ ಮಾಡ್ಬೋದು, ಅಥವಾ ಕಡಾಯಿ ಒಳಗೂ ಮಾಡ್ಬೋದು. ನಾನಿಲ್ಲಿ ಕಡಾಯಿ ಒಳಗೆ ಮಾಡತ್ತೇನೆ. ಕಡಾಯಿ ಒಳಗೆ ಒಂದು ಹಿಂಗೆ ಜಸ್ಟ್ ಸ್ಟ್ಯಾಂಡ್ ಇಟ್ಟೇನೆ. ಇದ್ರ ಮೇಲೆ ಅಂದರೆ ಒಂದು 10 ನಿಮಿಷ ಆಯ್ತು ನಾ ಇದು ಕಡಾಯಿ ಆನ್ ಇಟ್ಟೆ. ಇದ್ರ ಮ್ಯಾಲೆ ಈ ಥರ ಹಿಂಗಿಟ್ಟೆ. ಇದ್ರ ಮೇಲೆ ಒಂದು ಹೆವಿ ಇರೋದು ಮುಸ್ತೇನೆ. ಆಮೇಲೆ ಸ್ಟೀಮು ಮೀಡಿಯಮು ಸ್ವಲ್ಪ ಸೊಟ್ಟಾಗೈತಿದೆ, ಸೀದಾ ಮಾಡಿದೆ. ಈಗ ನೋಡ್ರಿ, ಇದು ಒಂದು ಕಡಾಯಿನ ನಾ ಇದ್ರ ಮೇಲೆ ಉಲ್ಟಾ ಮಾಡಿ ಮುಸ್ತೇನೆ. ಇದು ಹೆವಿ ಐತಿ, ಅದಕ್ಕೆ ಇದು ಮುಸ್ತೇನೆ. ನೋಡ್ರಿ ಈ ಥರ ಮುಚ್ಚೇನಿ. ಬೇಕಿದ್ರೆ ನೀವು ಗ್ಲಾಸದ್ದು ಇದ್ರೆ ಅವನು ಮುಚ್ಬೋದು. ಈಗ ಒಂದು 40 to 45 ಮಿನಿಟ್ಸ್. 40 ಮಿನಿಟ್ಸ್ ಆದಮೇಲೆ ಒಂದು ಸತಿ ಚೆಕ್ ಮಾಡಿ, ಆಮೇಲೆ 45 ಮಿನಿಟ್ಸ್ ಕನ್ಫರ್ಮ್ ಮಾಡ್ಕೋಬೇಕು.